ನಮಸ್ಕಾರ. ನಾವು ಗಿಣಗೇರಿಯಿಂದ ಸರ ಹಾಂ, ಈ ಒಂದು ಅಸ್ತಮಾ ರೋಗಿಗಳಿಗೆ ಮದ್ದು ಕೊಡುತ್ತಾ ಬಂದಿದ್ದೀರಿ. ಸುಮಾರು ಎಷ್ಟು ವರ್ಷಗಳಿಂದ ಈ ಸೇವೆ ಮಾಡ್ತಾ ಇದ್ದೀರಿ ಸರ್? ಇದು 55 ವರ್ಷಗಳಿಂದ ಸೇವೆ ಸಲ್ತಕ್ಕಂಥದ್ದು. ಇದನ್ನು ಶುರು ಮಾಡಿದವರು ವ್ಯಾಸರಾವ್ ಕುಲಕರ್ಣಿಯವರು. ಹ್ಞೂ ರೀ. ಅವ್ರ ಮಕ್ಕಳಾದ ಇವರು ಅಶೋಕರಾವ್ ಕುಲಕರ್ಣಿಯವರು. ಹ್ಞೂ ರೀ. ಅವ್ರ ಕಾಲ ಆದ ನಂತರ ಈ ಅಶೋಕರಾವ್ ಕುಲಕರ್ಣಿಯವರು ಈ ಔಷಧಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಯಾರು ಸತತವಾಗಿ 3 ವರ್ಷಗಳ ಕಾಲ ಬಂದು ಈ ಸೇವನೆಯನ್ನು ಮಾಡ್ತಾರೆ ಅಂದರೆ ಈ ಮೃಗಶಿರ ಮಳೆ ಹೂಡುವ ಸಮಯದಲ್ಲಿ ಬಂದು ಈ ಗುಳಿಗೆಯನ್ನು ಇದೇ ಊರಿನಲ್ಲಿ ಕೂಟಗನಹಳ್ಳಿ ಗ್ರಾಮದಲ್ಲೇ ಅದನ್ನು ಯಾರು ತಗೋತಾರೆ ಅವ್ರಿಗೆ ಸಂಪೂರ್ಣವಾಗಿ ವಾಸಿ ಆಗ್ತದೆ. ಅಷ್ಟೇ ಅಲ್ಲ, ಅವರು ಹೇಳಿಕೊಟ್ಟಂಥದ್ದು ವ್ಯಾಸರಾವ್ ಕುಲಕರ್ಣಿಯವರು ಏನು ಒಂದು ನೇಮ ಪದಗಳನ್ನು ಹೇಳಿಕೊಟ್ಟಾರ ಅದನ್ನು ಯಾರು ಮಾಡ್ತಾರೆ ಅವರಿಗೆ ಅದು ಲಾಭ ತಲುಪಿಸ್ತದೆ. ಇಲ್ಲಿ ನೀವು ಮಾಡಬೇಕಾದ್ರೆ ಕರಿ ಕುಂಬಳಕಾಯಿ, ಹೊಲದ ಅವರೆಕಾಯಿ, ಗೆಣಸು, ಆಮೇಲೆ ಇದು ಹಲಸಿನ ಹಣ್ಣು, ಎಮ್ಮೆ ಗಿಣ್ಣ, ಮದ್ಯಪಾನ ಮತ್ತು ತಂಬಾಕ, ಧೂಮ್ರಪಾನ ಇದನ್ನು ಸಂಪೂರ್ಣವಾಗಿ ನೀವು ಬಿಡಬೇಕು. ಇದು ಬಿಟ್ಟರೆ ಮಾತ್ರ ಅವರಿಗೆ ತಲುಪುತ್ತೆ. ಇಲ್ಲಿ ನೀವು ಬಂದು ಯಾರಾದರೂ ಇದನ್ನು ಗುಳಿಗಿನೂ ತಗೊಂಡು ಅದನ್ನು ಚಟನೂ ಮಾಡಿದರೆ ಕಡಿಮೆ ಆಗೋದಿಲ್ಲ. ಇದು ಯಾರು ಅದನ್ನು ಸಂಪೂರ್ಣವಾಗಿ ಪತ್ತೆಯನ್ನು ಮಾಡ್ತಾರೆ 15 ದಿನಗಳ ಕಾಲ ಹಾಸಿಗೆ ಪತ್ತೆಯನ್ನು ಮಾಡಬೇಕು. ಮತ್ತು ಇಲ್ಲಿ 15 ದಿನಗಳ ಕಾಲ ಮಾಂಸ ಮತ್ತು ಕೆಲವೊಂದು ಅಲರ್ಜಿ, ಮಟನ್ನು, ಚಿಕನ್ನು ಇವನ್ನ ಯಾವ ತಿನ್ನಂಗಿಲ್ಲ. ತಲೆ ಮೇಲೆ ಸ್ನಾನ ಮಾಡಂಗಿಲ್ಲ. ಇದು ಯಾರು ಮಾಡ್ತಾರೆ ಅವರಿಗೆ ಇದು ಸತತ 3 ವರ್ಷ ಬಂದವರಿಗೆ ಅದು ಲಾಭ ಸಿಗುತ್ತೆ. ಇದು ಮೃಗಶಿರ ಮಳೆ ಏನಿದೆಲ್ಲ ಇದು ಮಳೆ ಹೋಗೋ ತನಕ ತಲೆ ತೋರಿಸ್ಕೊಳ್ಳಂಗಿಲ್ಲ. ತಲೆ ತೋರಿಸ್ಕೊಂಡ್ರೆ ಇದು ಲಾಭ ಇಲ್ಲ. ನಾವು ಪಾಲನೆಯನ್ನು ಮಾಡಿದರೆ ಅವರಿಗೆ ಸಂಪೂರ್ಣವಾಗಿ ಗುಣಮುಖ ಆಗ್ತದೆ. ಇದು ನಮ್ಮ ಕಡೆಯಿಂದ ಇದು ಅಷ್ಟೇ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಅಂದರೆ 25 ವರ್ಷಗಳಿಂದ ನಾನು ಒಬ್ಬ ಅಸ್ತಮಾ ಪೇಷಂಟ್. ಇವತ್ತಿನ ದಿವಸ ನನಗೆ ಏನೂ ಆಗಿಲ್ಲ. ನಾನು ಅಗ್ದಿ ಖಂಡಿತವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಅಶೋಕರಾವ್ ಕುಲಕರ್ಣಿ ಕೊಟ್ಟಂತಹ ನಮ್ಮ ಗುಳಿಗೆಯಿಂದ ಇವತ್ತು ನಾನು ಗುಣಮುಖನಾಗಿದ್ದೀನಿ. ಓಕೆ ಸರ್. ಇನ್ನೂ ಒಂದು, ಈ ಕುಟುಗನಹಳ್ಳಿ ಗ್ರಾಮದವರು ಈ ಒಂದು ಇಷ್ಟು ಜನ ಕಂಟ್ರೋಲಿಗೆ ತಗೊಂಡು ಎಲ್ಲ ಯುವಕರಾತು, ನಿಮ್ಮ ಊರಿನ ಯಜಮಾನರಾತು ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಈ ಸಂಪೂರ್ಣವಾಗಿ ಕುಟುಗನಹಳ್ಳಿ ಗ್ರಾಮದವರು ಇದಕ್ಕೆ ಸಂಪೂರ್ಣವಾಗಿ ತಮ್ಮ 2 ದಿನಗಳ ಕಾಲ ತಮ್ಮ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರಲು ಗೊತ್ತಾ, ಬಂದವರಿಗೆ ಆಧಾರದ ಆತಿಥ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರದ್ದು ಬಹಳ ಒಂದು ವಿಶೇಷವಾದ ಸೇವೆ. ಓಕೆ ಸರ್. ಓಂ ತತ್ಸಂಯಾರುಣೇ ಮಹೇ ಅತ್ಯಾರಿತ್ಯದ ಪಶ್ಚಾತ್ ಭೂಮಿ